ಬಡವರ ನಗುವಿನ ಶಕ್ತಿಯ ಪ್ರತಿಭೆ. ಅಂದರೆ ಒಬ್ಬ ಗಾರೆ ಕೆಲಸ ಹೆಣ್ಣು ಮಾಡುವ ಶ್ರಮಿಕ ಹೆಣ್ಮಗಳು ಬಹಳ ತಿಂಗಳ ಕಾಲ ಆದಮೇಲೆ ಅವಳು ಕಟ್ಟಿರೋ ಒಂದು ಮನೆ ಹತ್ರ ಹೋಗ್ತಾನೆ. ತಾನು ಕಟ್ಟಿದ ಕಟ್ಟಡಗಳಿಗೆ ತಾನೇ ಹೋಗಲಕ್ಕಾಗ್ತಿಲ್ಲ ಅವಳಿಗೆ. ಆ ಪರಿಸ್ಥಿತಿಯನ್ನು ಆಕೆ ದೇವರಿಗೆ ಮಗನ ಕರ್ಕೊಂಡು ಹೋಗ್ತಾಳೆ. ಅದನ್ನು ತಮಿಳಿನಲ್ಲೇ ಹೋಗ್ತಾಳೆ. ಸಿತ್ತಾನು ಮಾಡಲೇ ಇಲ್ಲ. முப்பது கம்பெனிகளும் 2 வெளிநாட்டு வங்கிகளும் இருக்க அந்த பெரிய கட்டடத்தை தன் மகனுக்கு அறிமுகப்படுத்தினாள் அந்த சித்தாள். நாங்கள் கட்டியதே கட்டம்போது இருந்த இடம், சமைத்த இடம், தூங்கிய இடம் எல்லா காண்பித்தாள். வெளியவே இருந்தது. முற்றிலும் மாறி போய் தான் உள்ளே கூட நுழைய முடியாதபடி ஆகி போயிருந்த அந்த கட்டடத்தை திரும்பவும் பார்த்தாள். அந்த வங்கியின் நியான் போர்டு இருக்கும் இடத்தில் புடவை காய போட்டது தனக்கு மட்டுமே தெரியவன திடீர் என்று உணர்வு போனார். ಇನ್ನೊಂದು ಪ್ರತಿರೋಧ ನನ್ನ ಕಾಗೆ ಇತ್ತೊಂದು ಕಾಗೆ. ಅಪ್ಪ ಅಪ್ಪ ನಿದ್ದೆನೇ ಬರ್ತಿಲ್ಲ, ಒಂದು ಕತೆ ಹೇಳಪ್ಪ. ಓಹೋ, ನಿಂಗೆ ನಿದ್ದೆ ಬರೋಕ್ಕೆ ಯಾವ ಕತೆ ಹೇಳಲಿಕ್ಕಂದ? ನನಗೆ ಫೇರಿ ಕತೆ ಹೇಳ್ತೀಯಾ? ಓ, ಫೇರಿ ಕತೆನಾ? ಸರಿ, ಹೇಳ್ತೀನಿ ಕೇಳು. ಒಂದು ಊರಲ್ಲಿ ಇತ್ತೊಂದು ಕಾಗೆ. ಅದು ಪ್ರತಿದಿನವೂ ಎದ್ದು ಮನೆಯ ಕೆಲಸ ಮುಗಿಸಿ ತನ್ನ ಮಗುವಿಗೊಂದಷ್ಟು ತಿಳಿಸಿ ಶಾಲೆಯತ್ತ ಕಳಿಸಿ ಹಾರುವುದು ಮನೆ ಮನೆಗಳಿಗೆ, ಅಲ್ಲಿ ಒಗೆದು ಗುಡಿಸಿ ಒರೆಸಿ ಮರಳುವುದು ತನ್ನ ಗೂಡಿಗೆ. ಮತ್ತೆ ಮಗುವಿಗೊಂದಷ್ಟು ಬರೆಸಿ ಬಡಿಸಿ ಉಣಿಸಿ ಅದ ಮಲಗಿಸಿ ಕಾಯುವುದು. ಕಾಗೆಗೆ ಎಂದೂ ಸಿಗ್ಲಿಲ್ಲ ಕ್ರೆಡಿಟ್. ಇಟ್ ಸೆಟ್ ಲೆಟ್ ಇಟ್ ಗೋ. ಇನ್ನೇನಾದ್ರೂ ಕೆಲಸ ಬಾಕಿ ಇದ್ರೆ ಜಸ್ಟ್ ಲೆಟ್ ಮೀ ನೋ. ಆಗಾಗ ನೋಡುವುದು